ಹಾಯ್ ಹಲೋ ನಮಸ್ಕಾರಗಳು ಎಲ್ರಿಗೂ. ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಶರತ್. ನಿನ್ನೆ ಏನ್ ಗುರು ಮ್ಯಾಚ್ ಹಿಂಗಾಗ್ಬಿಡ್ತು. ಪಂಜಾಬ್ ವರ್ಸಸ್ KKR ಮ್ಯಾಚ್ ನಡೆಯುತ್ತೆ ಅಂತ ನಾವು ಕೂಡ 11 ಗಂಟೆ ತನಕ ವೇಟ್ ಮಾಡಿದ್ವಿ. ಕನಿಷ್ಠ ಪಕ್ಷ 5 ಓವರ್ ಮ್ಯಾಚ್ ಆಡಿಸ್ತಾರೆ ಅನ್ಕೊಂಡಿದ್ವಿ. ಬಟ್ ಅಂಪೈರ್ಗಳು ಮಳೆ ನಿಲ್ಲಲ್ಲ ಗುರು, ನೀವಿಬ್ರು ಮನೆಗೆ ಹೋಗ್ಬಿಡಿ ಅಂತ ಕಳಿಸ್ಬಿಟ್ರು. ಸೊ ಫೈನಲ್ ಆಗಿ KKR ಗೆ ಒಂದೇ ಒಂದು ಪಾಯಿಂಟ್ ಕೂಡ ಸಿಕ್ತು ಅಂಡ್ CSK ಗಿಂತ 1 ಪಾಯಿಂಟ್ ಮೇಲ್ ಬಂದಿದ್ದಾರೆ ಈಗ ಟೇಬಲ್ ನಲ್ಲಿ. ಸೊ ನಿನ್ನೆ ಮ್ಯಾಚ್ ಆಗ್ಬೇಕಿತ್ತು, ಬಟ್ ಪಂಜಾಬ್ ನಿನ್ನೆ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಆಗಿತ್ತು ಅಂಡ್ ಅವ್ರು ಕೂಡ ವೇಟ್ ಮಾಡ್ತಾ ಇದ್ರು ಮ್ಯಾಚ್ ಆಡಿಸ್ತಾರೆ, ನಾವು ಕೂಡ ವಿನ್ ಆಗೋಣ ಅಂತ. ಇಲ್ಲಿ KKR ಮಾಡಿದ ತಪ್ಪೇನು ಅಂತಂದ್ರೆ, ನಾನು ಇದಕ್ಕೂ ಮುಂಚೆ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನಾನು ಹೇಳಿದ್ದೆ ವೆದರ್ ರಿಪೋರ್ಟ್ಗೆ ಬಂದ್ರೆ ಮಳೆ ಕೂಡ ಆಗುತ್ತೆ ಅಂದ್ಬಿಟ್ಟು. ಇವ್ರಿಗೆ ಗೊತ್ತು ಮಳೆ ಬರುತ್ತೆ ಅಂದ್ಬಿಟ್ಟು, ಆದ್ರೂ ಕೂಡ ಟಾಸ್ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ಮೇಲೆ ತಗೋತಾರ. ಫೈನಲ್ ಆಗಿ 25 ರನ್ ಹೊಡೆದ್ರು, 2 ವಿಕೆಟ್ ಕೂಡ ಕಳ್ಕೊಂಡಿದ್ರು. ಬಟ್ 5 ಓವರ್ ಮ್ಯಾಚ್ ಕೂಡ ಆಗತ್ತೆ ಅನ್ಕೊಂಡಿದ್ವಿ, ಆಗ್ಲಿಲ್ಲ. ಫೈನಲ್ ಆಗಿ KKR ಗೆ 1 ಪಾಯಿಂಟ್ ಸಿಕ್ತು, ಅದು ಬಿಟ್ಟಿ ಪಾಯಿಂಟ್. ಬಟ್ ಇದರ ಮ್ಯಾಚ್ ಆಗಿದ್ದಿದ್ರೆ ಪಂಜಾಬ್ ಪಕ್ಕ ವಿನ್ ಆಗೋರು, KKR ಗೆಲ್ತಾನೆ ಇರಲಿಲ್ಲ. ಸೊ ಏನು ಮಾಡೋಂಗಿಲ್ಲ, ಅವ್ರದ್ದು ಲಕ್ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ KKR ಗೆ 1 ಪಾಯಿಂಟ್ ಕೂಡ ಸಿಕ್ಕಿದೆ. ನೋಡೋಣ ಮುಂದೆ ಮುಂದೆ ಮ್ಯಾಚಸ್ ನ ಗೆಲ್ತಾರ, ಪಾಯಿಂಟ್ ಟೇಬಲ್ ಅಲ್ಲಿ CSK ನ ಬಿಟ್ಟು ಮೇಲೆ ಬರ್ತಾರ ಅಥವಾ CSK ಜೊತೆಗೆ ಅಂಟಿಕೊಂಡು ಅಲ್ಲೇ ಕೆಳಗೆ ಇರ್ತಾರ ಅಂತ ನೋಡೋಣ. ಸೊ ನಿನ್ನೆ ಮ್ಯಾಚ್ ನಡಿಬೇಕಿತ್ತ ಇಲ್ವಾ ಅಂತ ನೀವೇ ಹೇಳಿ. ಅಂಡ್ ನಡೆದಿದ್ರೆ ಯಾರು ವಿನ್ ಆಗ್ತಿದ್ರು ಅಂತ ಹೇಳಿ. ಬಟ್ ನನ್ನ ಪಕ್ಷ ನಾನು ಹೇಳೋದಾದ್ರೆ ಪ್ರಿಡಿಕ್ಷನ್ ಪಂಜಾಬೇ ವಿನ್ ಆಗೋರು. ಯಾಕೆ ಹೇಳಿ, ಬಟ್ ನಾನು ಮುಂಚೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ, ಟಾಸ್ ಗೆದ್ದವರು ಚೇಸಿಂಗ್ ತಗೊಂಡ್ರೆ ವಿನ್ ಆಗ್ತಾರೆ ಅಂದ್ಬಿಟ್ಟು. ಬಟ್ ಇವರು ಚೇಸಿಂಗ್ ತಗೊಂಡಿಲ್ಲ, ಬ್ಯಾಟಿಂಗ್ ತಗೊಂಡಿದ್ರು. ಬಟ್ ಅಲ್ಲಿಗೆ ಚೇಸಿಂಗ್ ಪಂಜಾಬ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಪಂಜಾಬ್ ವಿನ್ ಕೂಡ ಆಗ್ತಾ ಇದ್ರು. ಸೊ ನೋಡೋಣ, ನಿನ್ನೆ ಮ್ಯಾಚ್ ಆಗಿಲ್ಲ ಅಲ್ವಾ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗುವ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳೋದೇನಂದ್ರೆ, ನನ್ನ ಈ ವಿಡಿಯೋನ ಯಾರಾದ್ರೂ ಮೊದಲನೇ ಸಲ ನೋಡ್ತಾ ಇದ್ರೆ ನನ್ನ ಪೇಜ್ಗೆ ಒಂದು ಲೈಕ್ ಮಾಡಿ ಅಂಡ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.